ಹಾಯ್ ಫ್ರೆಂಡ್ಸ್, ಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಸುಲಭವಾಗಿ ಮಾಡ್ಬೋದು. ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ ಅನ್ನೋರು ಸಹ ಮಾಡ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ಬೇಕು. ನೀರು ಕಾದ್ಮೇಲೆ ಬೇಳೆ ತೊಳೆದ್ಬಿಟ್ಟು ತೊಗರಿ ಬೇಳೆ ತೊಳೆದು ಹಾಕ್ಕೊಳ್ಬೇಕು. ನಾನಿಲ್ಲಿ ಅರ್ಧ kg ಬೇಳೆ ತಗೊಂಡಿದ್ದೀನಿ. ಈಗ ಬೇಳೆ ಬೇಯಲಿ. ಈಗ ಕಣಕ ಮಾಡ್ಕೊಳ್ಳೋಣ. ಕಣಕಾಗೆ ಮೈದಾ ಹಿಟ್ಟು ಅರ್ಧ kg ಇದೆ, ಕಲಿಸ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಅರಿಶಿನ ನೋಡಿ ಹಾಕ್ಕೊಳ್ಬೇಕು, ಜಾಸ್ತಿ ಆದರೆ ಕಲರ್ ಜಾಸ್ತಿ ಆಗಿಬಿಡುತ್ತೆ. ಒಂದು ಚಿಟಿಕೆ ಉಪ್ಪು, ಜಾಸ್ತಿ ಬೇಡ, ಒಂದು ಚಿಟಿಕೆ ಆದರೆ ಸಾಕು ಉಪ್ಪು. ಈಗ ಫಸ್ಟ್ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ನೀರು ಸೇರಿಸ್ಕೊಳ್ಬೇಕು. ನೀರು ನೋಡ್ಕೊಂಡು ಹಾಕ್ಕೋಬೇಕು. ಒಂದೇ ಸರಿ ಹಾಕಿದ್ರೆ ತೆಳುವಾಗ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ ಅದು ಸರ್ವ್ ಮಾಡೋಕ್ಕೆ. ಮೇನ್ ಒಬ್ಬಟ್ಟಿಗೆ ಕಣಕ ಕಲಸೋದ್ರಲ್ಲೇ ಒಬ್ಬಟ್ಟು ಚೆನ್ನಾಗಿ ಬರೋದು. ನಾವು ಯಾವ ಥರ ಕಲಿಸ್ತೀವಿ ಕಣಕ ಆ ಥರ ಒಬ್ಬಟ್ಟು ಬರುತ್ತೆ. ಗಟ್ಟಿ ಆಗಬಾರ್ದು, ತೆಳುವು ಇರಬಾರ್ದು, ಮೀಡಿಯಮ್ ಅದಕ್ಕೆ ಕಲಿಸ್ಕೊಳ್ಬೇಕು. ನೋಡಿ, ಈ ಥರ ಫಸ್ಟ್ ಕಲಿಸ್ಕೊಂಡು ಆಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಜಾಸ್ತಿನೇ ಹಾಕಬೇಕು. ಅದು ಕಣಕ ಜಾಸ್ತಿ ಉಬ್ಬಬೇಕು, ಮೃದುವಾಗಿ ಬರಬೇಕು ಅಂದರೆ ಎಣ್ಣೆ ಜಾಸ್ತಿ ಹಾಕ್ಕೊಳ್ಬೇಕು. ಒಂದು 2 ಟೈಮ್ ಎಣ್ಣೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ, ಆಗಿದೆ. ಈಗ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಕೈಯಲ್ಲಿ ಚೆನ್ನಾಗಿ ಇದು ಮಾಡಿಬಿಟ್ಟು ಒಂದು ತಟ್ಟೆ ಮುಚ್ಚಿ ಬಿಡಬೇಕು. ನೆನಿಬೇಕು ಚೆನ್ನಾಗಿ ಇದು ಕಣಕ. ಈಗ ನೋಡಿ, ಬೇಳೆ ಬೆಂದಿದೆ. ನುಣ್ಣಗೆ ಆಗಬಾರ್ದು ಬೇಳೆ, ಸ್ವಲ್ಪ ಹಿಂಗೆ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಗಟ್ಟಿ ಇರಬೇಕು. ನುಣ್ಣಗಾಗ್ಬಿಟ್ರೆ ಅದು ಕಣಗ ಹೂರ್ಣ ಬರಲ್ಲ. ನೋಡಿ, ಕರೆಕ್ಟಾಗಿ ಅದಕ್ಕೆ ಬೆಂದಿದೆ. ಇವಾಗ ನೀರು ಬಸ್ಕೊಳ್ಬೇಕು. ನೋಡಿ, ಈ ಥರ ಒಂದು ತಟ್ಟೆ ಮುಚ್ಚಿ ಈ ಥರ ಬಸ್ಕೊಳ್ಬೋದು. ಈ ಥರ ಆಗಲ್ಲ ಅನ್ನೋರು, ಕಷ್ಟ ಅಂದರೆ ತೂತು ಬಟ್ಲಿರುತ್ತಲ್ಲ ಸೊಪ್ಪು ಸೋಸೋದು, ಆ ಬಟ್ಲಲ್ಲಿ ಹಾಕ್ಬಿಟ್ಟು ಸೋಸ್ಕೊಳ್ಬೋದು. ನೀರು ಒಂದು ಚೂರು ಇರಬಾರ್ದು, ಎಲ್ಲ ಬಗ್ಸ್ಬಿಡ್ಬೇಕು. ನೋಡಿ, ಆ ನೀರು ಬೇಳೆ ಒಬ್ಬಟ್ಟು ಮಾಡ್ಕೊಳ್ಬೇಕು. ನೋಡಿ, ನೀರೆಲ್ಲ ಚೆನ್ನಾಗಿ ಬಸ್ತಿದ್ದೀನಿ. ನೋಡಿ, ಈ ಹದ ಇರಬೇಕು ಬೇಳೆ. ಸ್ವಲ್ಪ ಬೇಳೆ ತೆಗೆದಿಟ್ಕೊಳ್ಬೇಕು ಬೇಳೆ ಒಬ್ಬಟ್ಟು ಸಾರಿಗೆ. ಈಗ ಅದಕ್ಕೆ ಬೆಲ್ಲ ಸೇರಿಸ್ಕೊಳ್ಬೇಕು. ಅರ್ಧ kg ಬೆಲ್ಲ ಇದೆ, ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ರುಬ್ಬಕ್ಕೆ ಈಸಿ ಆಗುತ್ತೆ ಈ ಥರ ಸ್ವಲ್ಪ ಪೌಡ್ರ್ ಥರ ಇದ್ದರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಬಸಿಯೋವಾಗ ನೀರು ಇರಬಾರ್ದು ಅದರಲ್ಲಿ. ಬೆಲ್ಲ ಹಾಕಿದಾಗ ಕರಗ್ಬಿಟ್ಟು ನೀರಿನಂಶ ಜಾಸ್ತಿ ಆಗಿಬಿಡುತ್ತೆ. ಆವಾಗ ಹೂರಣ ಸರಿಯಾಗಿ ಬರಲ್ಲ. ಹೂರಣ ತೆಳುವಾಗ್ಬಿಟ್ರೆ ಒಬ್ಬಟ್ಟು ಮಾಡೋಕ್ಕಾಗಲ್ಲ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬೆಲ್ಲ ಎಲ್ಲ ಕರಗುತ್ತೆ ಆ ಬಿಸಿನಲ್ಲೇ. ಇದು ಸ್ವಲ್ಪ ಆರಕ್ಕೆ ಬಿಡಬೇಕು. ನೋಡಿ, ಆರಿದೆ. ಈಗ ರುಬ್ಕೊಳ್ಬೇಕು. ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಬೇಕು. ಒಂದು ಸ್ವಲ್ಪ ಬೆಚ್ಚಗಿದ್ದಾಗೆ ರುಬ್ಬಿದ್ರೆ ಚೆನ್ನಾಗಿ ಬರುತ್ತೆ ನುಣ್ಣಗೆ. ನೋಡಿ, ರುಬ್ಬಿದಾಗಿದೆ. ನೋಡಿ, ಈ ಥರ ಬರಬೇಕು. ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿ, ಕಣಕ ಈ ಅದಕ್ಕೆ ಹೂರಣ ಈ ಅದಕ್ಕೆ ಇರಬೇಕು, ತೆಳುವಿರಬಾರ್ದು. ಈ ಥರ ಇದ್ದರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಜಾಸ್ತಿ ಆದರೂ ತೆಳುವಾಗ್ಬಿಡುತ್ತೆ ಹೂರಣ. ನೋಡಿ, ಈಗ ರುಬ್ಬಿದಾಗಿದೆ.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ಹದ ಕರೆಕ್ಟಾಗಿದೆ. ಈಗ ಅದಕ್ಕೆ ಕಾಯಿ ತುರಿ ಒಂದು ಸ್ವಲ್ಪ ಸೇರಿಸ್ಕೊಳ್ಬೇಕು. ಒಂದು ತೆಂಗಿನಕಾಯಲ್ಲಿ ಅರ್ಧ ಚಿಪ್ಪಿರುತ್ತಲ್ಲ, ಅರ್ಧ ಹಾಕ್ಕೊಂಡ್ರೆ ಸಾಕು. ಏಲಕ್ಕಿ ಪೌಡ್ರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು 2-3 ಸರಿ ರುಬ್ಬಿರ್ತೀವಲ್ವ, ಅದಕ್ಕೆ ಬೆಲ್ಲ ಸರಿಯಾಗಿ ಮಿಕ್ಸ್ ಆಗಿರಲ್ಲ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಆಗಿದೆ. ಈಗ ಉಂಡೆ ಈ ಸೈಜ್ಗೆ, ನಮ್ಗೆ ಒಬ್ಬಟ್ಟು ದೊಡ್ಡ ಸೈಜ್ ಬೇಕು ಅಂದರೆ ಈ ಸೈಜ್ ಮಾಡ್ಕೋಬೇಕು. ಇನ್ನೂ ಚಿಕ್ಕ ಸೈಜ್ ಅಂದರೆ ಇನ್ನು ಸ್ವಲ್ಪ ಚಿಕ್ಕದಾಗಿ ತಗೊಂಡ್ರೆ, ನೋಡಿ ಈ ಸೈಜ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಸ್ವಲ್ಪ ಕಣ್ಕ ತಗೊಂಡು ಒಂಚೂರು ಎಣ್ಣೆ ಕೈ ಹಿಂಗೆ ಮಾಡಿಕೊಂಡು ಈ ಥರ ಮಾಡಿಕೊಂಡ್ರೆ ನೋಡಿ ತೆಳ್ಳಗೆ ಬರಬೇಕು. ಈ ಥರ ಆವಾಗ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಸೆಂಟ್ರಲ್ಲಿ ಇಟ್ಟು ಈ ಥರ ಮಡಚಿ ಮೇಲೆ ಬಂದಿರುತ್ತಲ್ಲ ಹಿಟ್ಟು ತೆಗೆದ್ಬಿಡ್ಬೇಕು. ಇಲ್ಲಾಂದರೆ ರೊಟ್ಟಿ ಥರ ಆಗ್ಬಿಡುತ್ತೆ. ಮೈದಾ ಹಿಟ್ಟಿರುತ್ತೆ, ಎಕ್ಸ್ಟ್ರಾ ಇರಲೇಬಾರ್ದು ಮೈದಾ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಈ ಥರ ಒಂದು ಸೀರೆ ಕವರ್ ಏನಾದರೂ ಇರುತ್ತಲ್ಲ, ಆ ಥರ ಕವರು ಮೇಲೆ ಹಾಕ್ಕೊಂಡು ಈ ಥರ ಎಳೆದ್ರೆ ನೀಟಾಗಿ ಬರುತ್ತೆ. ಎಷ್ಟು ತೆಳು ಬೇಕಾದರೂ ಅಷ್ಟು ತೆಳು ನಾವು ತೊಗೊಳ್ಬೋದು. ತೆಳುವಿದ್ರೇ ಒಬ್ಬಟ್ಟು ಚೆನ್ನಾಗಿರುತ್ತೆ, ಮಂದ ಇರಬಾರ್ದು, ರೊಟ್ಟಿ ಥರ ಆಗ್ಬಿಡುತ್ತೆ. ನೋಡಿ ಇಷ್ಟು ತೆಳು ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಕವರ್ ತಗೊಳ್ಬೇಕು, ಸಾಫ್ಟಾಗಿ ಒಬ್ಬಟ್ಟು ತೆಗಿಯೋಕ್ಕೂ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಎಳಿಬೋದು. ನೋಡಿ ಆಗಿದೆ. ನೋಡಿ ಈಗ ತವ ಮೇಲೆ ಹಾಕೋಣ. ಸ್ಟವ್ ಉರಿ ಸ್ವಲ್ಪ ಕಡಿಮೆ ಇರಬೇಕು, ಸೀಯುತ್ತೆ. ಇಲ್ಲಾಂದರೆ ಉರಿ ಕಡಿಮೆ ಇದ್ದರೆ ಅದು ಕರೆಕ್ಟಾಗಿ ಬೇಯುತ್ತೆ. ನೋಡಿ ಅದಕ್ಕೆ ಮೇಲೆ ಎಣ್ಣೆ ಏನು ಹಾಕೋದು ಬೇಡ, ಕಣಕದಲ್ಲೇ ಜಾಸ್ತಿ ಎಣ್ಣೆ ಇರುತ್ತೆ. ನೋಡಿ ಅದಕ್ಕೆ ಕರೆಕ್ಟಾಗಿ ಆಗಿದೆ. ಈ ಥರ ಆದರೆ ಕರೆಕ್ಟಾಗಿ ಬೆಂದಿರುತ್ತೆ ಒಬ್ಬಟ್ಟು, ಟೇಸ್ಟು ಚೆನ್ನಾಗಿ ಬರುತ್ತೆ. ಬೆಂದಿಲ್ಲ ಅಂದರೆ ಹಸಿ ಹಸಿ ಇದ್ದರೆ ಅದು ಚೆನ್ನಾಗಿರಲ್ಲ. ನೋಡಿ ಇನ್ನೊಂದು ಹಾಕ್ತಾಯಿದ್ದೀನಿ. ಎಣ್ಣೆ ಏನು ಹಾಕೋ ಅವಶ್ಯಕತೆ ಇಲ್ಲ. ನಾವು ಒಬ್ಬಟ್ಟು ತಟ್ಟಬೇಕಾದ್ರೂ ನಾವು ಕೈಗೆಲ್ಲ ಹಾಕ್ಕೊಂಡಿರ್ತೀವಿ, ಕಣಕಕ್ಕೆ ತುಂಬಾ ಎಣ್ಣೆ ಎಳೆದಿರುತ್ತೆ. ನೋಡಿ ಅದಕ್ಕೆ ಕರೆಕ್ಟಾಗಿ ಈ ಥರ ಬೆಂದರೆ ಚೆನ್ನಾಗಿ ಬರುತ್ತೆ. ಜಾಸ್ತಿ ಸೀಸಬಾರ್ದು. ತುಂಬಾ ಟೇಸ್ಟಿ ಇರುತ್ತೆ. ಹೊಸ್ದಾಗಿ ಕಲಿಯೋರು, ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ ಅನ್ನೋರು ಆರಾಮಾಗಿ ಒಬ್ಬಟ್ಟು ಮಾಡ್ಬೋದು. ನೋಡಿ ಇನ್ನೊಂದು ಒಬ್ಬಟ್ಟು ತಟ್ಟೋದು ತೋರಿಸ್ತೀನಿ. ಸ್ವಲ್ಪ ಕಣ್ಕ ಎತ್ಕೊಂಡು ಈ ಥರ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ತೆಳ್ಳಗೆ ಮಾಡ್ಕೊಳ್ಬೇಕು. ಈಗ ಹೂರಣ ಇಟ್ಟು ಸುತ್ತು ಈ ಥರ ಕವರ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಹಿಟ್ಟು ಜಾಸ್ತಿ ಇದ್ದರೆ ತೆಗೆದುಬಿಡ್ಬೇಕು, ಇಲ್ಲಾಂದರೆ ಅಷ್ಟಕ್ಕೆ ಸರೋಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೇಲೆ ಒಂದು ಕವರ್ ಹಾಕ್ಕೊಂಡು ಈ ಥರ ನಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ತಗೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಮೇನ್ ಮಾಡೋವಾಗ ನಾವು ಕಣಕ ಕರೆಕ್ಟಾಗಿ ಕಲಿಸ್ಕೊಳ್ಬೇಕು, ಹೂರಣ ಕರೆಕ್ಟಾಗಿ ಮಾಡ್ಕೊಳ್ಬೇಕು. ಎರಡು ತೆಳುವಾದರೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಈ ಥರ ಬರಲ್ಲ, ರೊಟ್ಟಿ ಥರ ಮಾಡಬೇಕಷ್ಟೇ. ನೋಡಿ ರೆಡಿಯಾಗಿದೆ.
ಥ್ಯಾಂಕ್ ಯು ಫ್ರೆಂಡ್ಸ್.